ಎಲ್ಲರ ಜೊತೆಯಲ್ಲಿ ಸಂವಾದ ಮಾಡಿದ್ದೀವಿ. ಶಾಸಕರು ಮಂತ್ರಿಗಳು ಮಾತಾಡಿ ಮುನಿಯಪ್ಪ ಅವ್ರು ಮಾದೇವಪ್ಪನವ್ರು ಮುಗಿಸಲಿ ಮಾತಾಡಿ ನೀವು ಮಾತಾಡಿ ಇಲ್ಲ ಮಾಡಿ ಮಾತಾಡಿ ಮುಗಿಸು. ಎಲ್ಲರೂ ವಿಶ್ವಾಸ ತಗೊಂಡಿದ್ದೀವಿ. ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ. ಇವತ್ತು ಆಗಿದ್ದು 5 to 10 minutes ಡಿಸ್ಕಷನ್ ಅಷ್ಟೇ, ಹೆಚ್ಚಿಗೆ ಚರ್ಚೆ ಆಗಲಿಲ್ಲ. ಅಂದರೆ ಪಕ್ಷದ ನಿಲುವು, ಸರ್ಕಾರದ ಬದ್ಧತೆ, ಸಾಮಾಜಿಕ ನ್ಯಾಯದಲ್ಲಿ ಮತ್ತು ದಲಿತ ಸಮುದಾಯಗಳಿಗೆ ಸಮನ್ವಯತೆ ಸಾಧಿಸಲಿಕ್ಕೆ ಬೇಕಾದಂಥ ಒಳ ಮೀಸಲಾತಿ ವಿಧಾನಕರ ಇವೆರಡೂ ಕೂಡ ಯುನಾನಿಮಸ್ಲಿ ಒಪ್ಕೊಳ್ಳಿಂದ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು. ಸಂಘಟನೆಗಳು ಭೇಟಿಯಾಗಿದ್ದವು, ಲೆಫ್ಟ್ ರೈಟು ಗೋವಿ ಲಮಾಣಿ ಎಲ್ಲ ರೋಸ್ಟರ್ ಪಾಯಿಂಟ್ಗಳು ಅವೆಲ್ಲ ಒಪ್ಪಿಗೆ ಆಗಿದೆ. ಒಳ ಮೀಸಲಾತಿ ಒಪ್ಪಿಗೆ ನಾವು ಹಿಂದೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು. ಕೋರ್ಟ್ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದಂತೆ ತಡೆ ಬಂತು, ಹೀಗಾಗಿ ಎಲೆಕ್ಷನ್ ಬಂತು, ನಿಧಾನ ಆಯಿತು. ಅಷ್ಟರೊಳಗಡೆ ಕೆಲವು ಸಂಘಟನೆಗಳು ಅನ್ರೆಸ್ಟ್ ಆದವು, ಕಾನೂನನ್ನು ಅಡ್ಡ ಬಂತು ಚುನಾವಣಾ ನೀತಿಗಳು. ಹೀಗಾಗಿ ಇವತ್ತು ತೀರ್ಮಾನ ಐತಿಹಾಸಿಕ ಮಾಡಿದ್ದೇವೆ. ಮೇನು ಏನು ಅಂದರೆ ಈ ಒಂದು ಗ್ರೂಪ್ಗಳನ್ನು ಮಾಡಿ ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಮೀಸಲಿಷ್ಟು ಅನ್ನುವಾಗ ರಿಕ್ರೂಟ್ಮೆಂಟ್ ಬರುತ್ತಲ್ಲ, ರೋಸ್ಟರ್ ಪಾಯಿಂಟ್, ಅಲ್ಲಿ ಗೊಂದಲ ಆಯಿತು. ಯಾವುದೋ ಒಂದು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ರಿಕ್ರೂಟ್ಮೆಂಟ್ ರೂಲ್ಸ್ನ ಫ್ರೇಮ್ ಮಾಡೇ ಇಲ್ಲ, ಮಾಡೋಕ್ಕಿಂತ ಮೊದಲೇ ನೋಟಿಫಿಕೇಶನ್ ಹಾಕ್ಬಿಟ್ರು. ಈ ಥರ ರಿಕ್ರೂಟ್ ಮಾಡಿದ್ದು ಗ್ರೂಪ್ ಹೇಗೆ ಒಬ್ಬರಿಗೆ ಹೊರಟೋಗುತ್ತೆ ಅಂತೇಳಿ. ಹೀಗಾಗಿ ರಾಜ್ಯಾದ್ಯಂತ ಗೊಂದಲ ಸೃಷ್ಟಿಯಾಗಿ ಅನುಮಾನ ಅವರವಷ್ಟಕ್ಕೆ ಶುರುವಾಗಿ ಅವರೆಲ್ಲ ಭಯಭೀತರಾಗಿ ನಮ್ಮ ಭವಿಷ್ಯ ಹಾಳಾಗುತ್ತೆ ಅಂತೇಳಿ ಅವರಷ್ಟಕ್ಕೆ ಅವರೇ ಮಾಡಿದ್ರು. ಕೆಲವರು ಬೇಳೆ ಬೇಯಿಸ್ಕೊಳ್ಳೋಕ್ಕೂ ಅವರೆಲ್ಲ ಎತ್ಕಟ್ಟತಕ್ಕಂಥ ಪ್ರಯತ್ನಗಳು ನಡೆದು. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ರೂಲ್ಸ್ ಫ್ರೇಮ್ ಆಗಿರಲಿಲ್ಲ, ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ ನಾವು. ಹಾಗಾಗಿ ಅವರು ಕೆಲವರು ನಮ್ಮ ಸರ್ಕಾರದ ವಿರುದ್ಧವಾಗಿ, ಪಕ್ಷದ ವಿರುದ್ಧವಾಗಿ ನಾಯಕರು ಕೊಡಿಸೋ ಪ್ರಯತ್ನಗಳನ್ನು ನೀವು ನೋಡಿದ್ರೆ ಎಲ್ಲ ಸಭೆಗಳಲ್ಲಿ ನೀವೇ ವರದಿಗಳನ್ನು ಮಾಡಿದ್ದೀವಿ. ಈಗ ಅದಕ್ಕೆ ಯಾವುದೂ ಆತ್ಮತೆ ಇಲ್ಲ. 1 ಪಾಯಿಂಟ್ 15 ಮಾಡುವಾಗ 3 ಗುಂಪುಗಳಿದ್ದಾವೆ, ABC. ಸಿ ಒಳಗಡೆ ಅಲೆಮಾರಿ ಇಟ್ಟಿದ್ದೀವಿ. ಅಲ್ಲಿ ಮಾಡುವಾಗ 3 ಗುಂಪುಗಳಿಗೆ ಒಂದೇ ಬಾರಿಗೆ ಅವರಿಗೆ ಮೀಸಲಾತಿ ಸಿಗಬೇಕಲ್ಲ. ಅಂದರೆ 15 ಪಾಯಿಂಟ್ ಇದ್ರೆ 15 ಪಾಯಿಂಟ್ಗೂ ಸಿಗಬೇಕು, 15 ಪಾಯಿಂಟ್ಗೂ ಕವರ್ ಆಗಬೇಕು 3ಕ್ಕೂ. ಅದಕ್ಕಿಂತ ಕಡಿಮೆ ಇದ್ದರೆ ಆ ಮೀಸಲಾತಿ, SC ಮೀಸಲಾತಿ ಅದಕ್ಕಿಂತ ಕಡಿಮೆ ಇದ್ರೆ 3 ಗುಂಪುಗಳಿಗೂ ಅನ್ವಯ ಆಗದೇ ಇದ್ರೆ, ಒಬ್ಬರಿಗಾದ್ರೆ ಇಬ್ಬರಿಗಾದ್ರೆ, ಇಬ್ಬರು ಉಳ್ಕೊಂಡ್ರೆ ಅಥವಾ ಒಬ್ಬರು ಉಳ್ಕೊಂಡ್ರೆ ಅಂಥ ಕಡೆ ಒಳ ಮೀಸಲಾತಿ ಅನ್ವಯ ಆಗೋದಿಲ್ಲ. ಅದರ ಬದಲು ನಾವು ಅದನ್ನು SC ಜನರಲ್ ಅಂತ ಇದ್ದೀವಿ. ಇದು ಆಂಧ್ರ ಪ್ರದೇಶದಲ್ಲೂ ಕೂಡ ಮಾಡಿದ್ದಾರೆ ಇದೇ ರೀತಿನ. ಸೊ ಹೀಗಾಗಿ 1 ಪೋಸ್ಟ್ ಇರಲಿ, 2 ಇರಲಿ, ಅಥವಾ 3ಕ್ಕಿಂತ ಕಡಿಮೆ ಅಂದರೆ 15% ಮೀಸಲಾತಿಯನ್ನು ಕವರ್ ಮಾಡೋಕ್ಕಾಗಿದ್ರೆ ಅಂಥದ್ರಲ್ಲಿ ಒಳ ಮೀಸಲಾತಿ ಅನ್ವಯ ಆಗೋದಿಲ್ಲ. ಅದನ್ನ ನಾವು SC ಜನರಲ್ ಅಂತ ಮಾಡಿದ್ವಿ. ಹೀಗಾಗಿ ಯಾರು ಗೊಂದಲ ಪಡುವಂಥ, ಆತಂಕ ಪಡುವಂಥ ಅಗತ್ಯ ಇಲ್ಲ. ಇದು ಒಂದು ಐತಿಹಾಸಿಕವಾದಂಥ ನಿಲುವು. ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಬದ್ಧತೆ, ಸಾಮಾಜಿಕ ನ್ಯಾಯದಲ್ಲಿರ್ತಕ್ಕಂಥ ಬದ್ಧತೆಗೆ ಅನುಗುಣವಾಗಿ ಕೊಟ್ಟ ಮಾತಿನಂತೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿ ಒಳ ಮೀಸಲಾತಿ ಕೊಡ್ತೇವೆ ಅಂತ ಪ್ರಣಾಳಿಕೆ ಹೇಳಿದ್ರು. ಈ ಎಲ್ಲ ವಿಷಯದ ಬದ್ಧತೆಯಿಂದ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ವಿ. ನಾವೆಲ್ಲರೂ ಸಂತೋಷದಿಂದ ಒಕ್ಕೊರಲಿಂದ ಈ ತೀರ್ಮಾನ ಮಾಡಿದ್ವಿ. ಥ್ಯಾಂಕ್ ಯು. ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ನಮ್ಮ ಸರ್ಕಾರ 17+7% ಮಾಡಲಿಕ್ಕೆ ಬದ್ಧವಾಗಿದೆ. 17 SC, 7 ST, 24% ಮಾಡಲಿಕ್ಕೆ ಬದ್ಧವಾಗಿದೆ. ಮತ್ತು ಈಗ ನಾವು SCಗೆ 17% ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಕೋರ್ಟು ಒಂದು ವೇಳೆ 17% ಅಂತ ನಮ್ಮ ಪರವಾಗಿ ತೀರ್ಪು ಬಂದರೆ, ಬ್ಯಾಕ್ಲಾಗ್ ಅಂತ 665 ಅಂತ ಮಾಡಿದೀವಲ್ಲ, ಅದನ್ನ 6% ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡ್ತೀವಿ. 3 ಮಾಡೋದು. ಒಟ್ಟು 24%ಗೆ ಬದ್ಧವಾಗಿದ್ದೀವಿ, 17%ಗೆ SCಗೆ ಬದ್ಧವಾಗಿದ್ದೀವಿ, 7%ಗೆ STಗೆ ಬದ್ಧವಾಗಿದ್ದೀವಿ.
ಇಲ್ಲ ಇಲ್ಲ ಒಂದ್ second. ಅದೆಲ್ಲ ಮುನಿಯಪ್ಪನವರು ಅವೆಲ್ಲ ಬಗ್ಗೆ ಮುನಿಯಪ್ಪ ಮಾತಾಡ್ತಾ ಇದ್ದೀನಿ. ಅದನ್ನು ಎಲ್ಲ ಚರ್ಚೆ ಮಾಡಿದ್ದೀವಿ. ಅದನ್ನು ಚರ್ಚೆ ಮಾಡಿದ್ದೀವಿ. ಮಾಡಿಕೊಟ್ಟಿದ್ದಾರೆ. ಎಲ್ಲಾ ಸಂಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ಒಕ್ಕೊರಲ ತೀರ್ಮಾನ ಮಾಡಿದೀವಿ. ಒಕ್ಕೊರಲ ತೀರ್ಮಾನ, ಇನಾನಿಮಸ್ ಡಿಸಿಷನ್. ಇವರು ಮಾತಾಡ್ತಾರೆ, ಅವರು ಆಮೇಲೆ